ಎಕ್ಸೆಲ್ ಅಲ್ಲಿ ಕೆಲವೊಂದ್ಸಲ ನಾವು ಡೇಟಾ ಸೆಟ್ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಮೇಲೆ ಡೇಟಾನ ಹೈಲೈಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಂಪ್ಲಾಯಿ ಡೇಟಾ ಸೆಟ್ನ ತಗೊಂಡಿದ್ದೀನಿ. ಇದರಲ್ಲಿ ಎಂಪ್ಲಾಯಿ ಐ ಡಿ, ನೇಮ್, ಡಿಪಾರ್ಟ್ಮೆಂಟ್, ಏಜ್, ಸ್ಯಾಲರಿ, ಜಾಯ್ನಿಂಗ್ ಡೇಟ್, ಪರ್ಫಾರ್ಮೆನ್ಸ್ ಮತ್ತು ಅವ್ರದ್ದು ಇಮೇಲ್ ಐ ಡಿ ಇದೆ. ಸಪೋಸ್ ನನಗೆ ಈ ಎಂಪ್ಲಾಯಿ ಸೆಟ್ಟಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇರೋರ್ದು ಡೇಟಾನ ನಾನು ಹೈಲೈಟ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ಚಿಕ್ಕ ಡೇಟಾ ಸೆಟ್ ಆಗಿರೋದ್ರಿಂದ ನಾನು ಮ್ಯಾನ್ಯುಯಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಹೈಲೈಟ್ ಮಾಡ್ಬೋದು. ಆದರೆ ಇದೇ ಲಾರ್ಜ್ ಡೇಟಾ ಸೆಟ್ ಆಗಿರುವಾಗ ನಾನು ಒಂದೊಂದೇ ಎಂಪ್ಲಾಯಿದು ಪೂರ್ ಪರ್ಫಾರ್ಮೆನ್ಸ್ ಇರೋದನ್ನ ಚೆಕ್ ಮಾಡಿ ಮ್ಯಾನ್ಯುಯಲ್ ಆಗಿ ಹೈಲೈಟ್ ಮಾಡೋಕ್ಕಾಗಲ್ಲ. ಅದೇ ಥರ ಡೇಟಾ ಸೆಟ್ ಅಪ್ಡೇಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಸೆಲ್ಲಿಗೆ ಮಾತ್ರ ನಾವು ಇಲ್ಲಿ ಮ್ಯಾನ್ಯುಯಲ್ ಆಗಿ ಹೈಲೈಟ್ ಮಾಡಿರ್ತೀವಿ. ಸೊ ಇದು ಶಿಫ್ಟ್ ಆದಾಗ ಡೇಟಾ ಅಪ್ಡೇಟ್ ಆದಾಗ ಅಥವಾ ಸಾರ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದ್ಸಲ ಅದು ಬೇರೆ ಯಾವುದೋ ಒಂದು ಸೆಲ್ಗೆ ಅಪ್ಲೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಾವು ಮ್ಯಾನ್ಯುಯಲ್ ಹೈಲೈಟಿಂಗ್ನ ಅವಾಯ್ಡ್ ಮಾಡಿ ಎಕ್ಸೆಲಲ್ಲಿ ಇರುವಂಥ ಒಂದು ಪವರ್ಫುಲ್ ಫೀಚರ್ ಹೈಲೈಟ್ ಸೆಲ್ ರೂಲ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ ಹೈಲೈಟ್ ಸೆಲ್ ರೂಲ್ಸ್ ಅನ್ನೋದು ನಮಗೆ ಹೋಮ್ ಟ್ಯಾಬಲ್ಲಿ ಸ್ಟೈಲ್ಸ್ ಅನ್ನೋ ಗ್ರೂಪಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಏನಿದೆ, ಇಲ್ಲಿ ಡ್ರಾಪ್ ಡೌನ್ ಆ್ಯರೋನ ಕ್ಲಿಕ್ ಮಾಡಿದಾಗ ನಮಗೆ ಸಿಗೋವಂಥ ಫಸ್ಟ್ ಆಪ್ಷನ್ ಏನಿದೆ ಅದು ಹೈಲೈಟ್ ರೂಲ್ಸ್. ಇದರಲ್ಲಿ ಬೇರೆ ಬೇರೆ ಕ್ರೈಟೀರಿಯಾ ಮೇಲೆ ನಾವು ಸೆಲ್ಸ್ನ ಹೈಲೈಟ್ ಮಾಡ್ಬೋದು. ಅದು ನಾವು ಡೇಟಾ ಅಪ್ಡೇಟ್ ಮಾಡ್ತಿದ್ದಂಗೆ ಅದು ಕೂಡ ಆಟೋಮೆಟಿಕ್ಕಾಗಿ ಹೈಲೈಟ್ ಸೆಲ್ ರೂಲ್ಸ್ ಕೂಡ ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಅದು ಹೇಗೆ ಅಂತ ನಾವು ಒಂದೊಂದಾಗಿ ನೋಡೋಣ. ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ನಮಗೆ ಮೊದಲನೇ ಇರೋವಂಥ 3 ಆಪ್ಷನ್ ಏನಿದೆ, ಇಲ್ಲಿ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಬಿಟ್ವೀನ್, ಈ 3 ಕಂಡೀಷನ್ಸ್ನ ನಾವು ನ್ಯೂಮರಿಕ್ ಡೇಟಾ ಮೇಲೆ ಅಪ್ಲೈ ಮಾಡ್ತೀವಿ. ಅಂದರೆ ನಂಬರ್ ಇರೋವಂಥ ಸೆಲ್ಸ್ ಮೇಲೆ ಅಪ್ಲೈ ಮಾಡ್ತೀವಿ. ಅದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಸ್ಯಾಲ್ರಿ ಇರೋವಂಥ ಸೆಲ್ಸ್ನ ಅಂದರೆ ರೇಂಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸ್ ಏನಿದೆ ಅದರಲ್ಲಿ ಗ್ರೇಟರ್ ದ್ಯಾನ್ ಸೆಲೆಕ್ಟ್ ಮಾಡ್ಕೊತೀನಿ. ಗ್ರೇಟರ್ ದ್ಯಾನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಪಾಪ್ ವಿಂಡೋ ಬರುತ್ತೆ. ಗ್ರೇಟರ್ ದ್ಯಾನ್ ಅಂತ ಹೆಸರು ಇರ್ತಿದ್ದಕ್ಕೆ, ಅಂದರೆ ನಾನಿಲ್ಲಿ ಯಾವ ನಂಬರ್ನ ಸ್ಪೆಸಿಫೈ ಮಾಡ್ತೀನಿ ಆ ನಂಬರ್ಗೆ ಅಪ್ಲೈ ಆಗುತ್ತೆ. ಬೈ ಡಿಫಾಲ್ಟ್ ಎಕ್ಸೆಲ್ ಏನು ಮಾಡಿದೆ ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ರೇಂಜಲ್ಲಿ ಒಂದು ಆ್ಯಾವ್ರೇಜ್ ವ್ಯಾಲ್ಯೂನ ತೊಗೊಂಡು ಅದಕ್ಕಿಂತ ಜಾಸ್ತಿ ಇರೋವಂಥ ಸೆಲ್ಸ್ನ ಆಟೋಮೆಟಿಕ್ಕಾಗಿ ಹೈಲೈಟ್ ಮಾಡಿದೆ. ಸೊ ನಾನು ಇದನ್ನು ಎಡಿಟ್ ಮಾಡಬೇಕು ಅಂದರೆ ಇದನ್ನು ನಂಬರ್ನ ಡಿಲೀಟ್ ಮಾಡಿ, ಸಪೋಸ್ ನಾನಿಲ್ಲಿ 60,000 ಅಂತ ಟೈಪ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ 60,000ಕ್ಕಿಂತ ಜಾಸ್ತಿ ಇರೋವಂಥ ಸೆಲ್ಸ್ ಎಲ್ಲ ಹೈಲೈಟ್ ಆಯಿತು. ಹೈಲೈಟ್ ಆಗಬೇಕಾದ್ರೆ ಬೈ ಡಿಫಾಲ್ಟ್ ಏನಾಗಿದೆ ಅಂದರೆ ಲೈಟ್ ರೆಡ್ ಬ್ಯಾಕ್ಗ್ರೌಂಡ್ ಲೈಟ್ ರೆಡ್ ಇದೆ, ಡಾರ್ಕ್ ರೆಡ್ ಟೆಕ್ಸ್ಟ್ ತೊಗೊಂಡಿದೆ. ಬೈ ಡಿಫಾಲ್ಟ್ ಎಕ್ಸೆಲ್ ಮೊದಲನೇ ಸಲ ಅದು ತೊಗೊಳುತ್ತೆ. ಸೊ ನಾನು ಅದನ್ನು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇರೋವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನನಗಿದು ಯಾವುದು ಬೇಡ, ನಾನೇ ಒಂದು ಫಾರ್ಮ್ಯಾಟ್ನ ಡಿಫೈನ್ ಮಾಡ್ತೀನಿ ಅಂದಾಗ ಕೆಳಗಡೆ ಕಸ್ಟಮ್ ಫಾರ್ಮ್ಯಾಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಫಾರ್ಮ್ಯಾಟ್ ಸೆಲ್ಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸಲ್ಲಿ ನಾವು ಫಾಂಟ್ನ ಚೇಂಜ್ ಮಾಡ್ಬೋದು. ಫಸ್ಟು ಬೋಲ್ಡ್ ಮಾಡ್ತೀನಿ ನಾನು, ಏನು ವ್ಯಾಲ್ಯೂಸ್ ಇದೆ ಅದನ್ನು. ಕಲರ್ನ ಏನು ಮಾಡ್ತೀನಿ, ಡಾರ್ಕ್ ಬ್ಲೂ ಕಲರ್, ಅಂದರೆ ಫಾಂಟ್ ಕಲರ್ನ ಡಾರ್ಕ್ ಬ್ಲೂ ಮಾಡ್ತೀನಿ. ಡಾರ್ಕ್ ಬ್ಲೂ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಫಿಲ್ಲಿಂಗ್ ಏನಿದೆ ಅದನ್ನು ಲೈಟ್ ಬ್ಲೂ ಮಾಡ್ತೀನಿ. ಸೊ ಇದನ್ನು ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಾನು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫಾರ್ಮ್ಯಾಟ್ ಸೆಲ್ಸ್ ಡೈಲಾಗ್ ಬಾಕ್ಸಲ್ಲಿ ಅದಷ್ಟು ಕೂಡ ಇಲ್ಲಿ ಅಪ್ಲೈ ಆಗಿದೆ. ಓಕೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಸಪೋಸ್ ನಾನು ಯಾವುದಾದ್ರೂ ಒಂದು ಸ್ಯಾಲ್ರಿನ ಚೇಂಜ್ ಮಾಡಿದೆ ಅಂತ ಅಂದರೆ ಇಲ್ಲಿ 45,000 ಇರೋದನ್ನ 65,000 ಮಾಡಿದೆ ಅಂತ ಅಂದರೆ ನೀವು ನೋಡ್ಬೋದು ಆಟೋಮ್ಯಾಟಿಕ್ಕಾಗಿ ನಾನು ಏನು ಕ್ರೈಟೀರಿಯಾ ಕೊಟ್ಟಿದ್ದೆ 60,000 ಅಂತ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಹೈಲೈಟ್ ಸೆಲ್ ರೂಲ್ ಇದಕ್ಕೆ ಗ್ರೇಟರ್ ದ್ಯಾನ್ ಹೈಲೈಟ್ ಸೆಲ್ ರೂಲ್ ಏನಿದೆ ಅದು ಇದಕ್ಕೂ ಅಪ್ಲೈ ಆಗಿದೆ. ಸಪೋಸ್ ಇಲ್ಲಿ ನಾನು 70,000 ಇರೋದನ್ನ 59,000 ಅಂತ ಮಾಡಿದಾಗ ಇಲ್ಲಿ ರೂಲ್ಸ್ ಅಪ್ಲೈ ಆಗಲ್ಲ, ಯಾಕಂದರೆ ಇದು 60,000ಕ್ಕಿಂತ ಕಮ್ಮಿ ಇದೆ. ಅದೇ ಥರ ನಾವು ಲೆಸ್ ದ್ಯಾನ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದೇ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೈಲೈಟ್ ಸೆಲ್ ರೂಲ್ಸ್ಗೆ ಹೋಗಿ ಲೆಸ್ ದ್ಯಾನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ಇದು ಗ್ರೇಟರ್ ದ್ಯಾನ್ ಥರನೇ ವರ್ಕ್ ಆಗುತ್ತೆ. ಬಟ್ ಅಮೌಂಟ್ ಏನಿದೆ ನಾನು ಏನು ಎಂಟ್ರ್ ಮಾಡ್ತೀನಿ ಅದಕ್ಕಿಂತ ಕಮ್ಮಿ ಇರೋ ಅಂಥ ಅಮೌಂಟ್ ಏನಿದೆ ಆ ಸೆಲ್ಸ್ ಮಾತ್ರ ಹೈಲೈಟ್ ಆಗುತ್ತೆ. ಸಪೋಸ್ ನಾನಿಲ್ಲಿ 30,000 ಅಂತ ಟೈಪ್ ಮಾಡ್ತೀನಿ. ನೀವು ನೋಡ್ಬೋದು 30,000ಕ್ಕಿಂತ ಕಮ್ಮಿ ಇರೋವಂಥ 2 ಸೆಲ್ ಹೈಲೈಟ್ ಆಗಿದೆ. ಇಲ್ಲೂ ಕೂಡ ನಾನು ಅದೇ ಥರ ಕಸ್ಟಮ್ ಫಾರ್ಮ್ಯಾಟ್ ಅಪ್ಲೈ ಮಾಡ್ಬೋದು. ಬಟ್ ನಾನು ಇದನ್ನೇ ರಿಟೈನ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸಪೋಸ್ ನಾನಿಲ್ಲಿ 36,000 ಇರೋದನ್ನ 26,000 ಅಂತ ಮಾಡಿದೆ ಅಂದರೆ ಇದು ಕೂಡ ಚೇಂಜಸ್ ಅಪ್ಲೈ ಆಗುತ್ತೆ. ಅಥವಾ ಇಲ್ಲಿ ನಾನು 25,000 ಇರೋದನ್ನ 35,000 ಅಂತ ಜಾಸ್ತಿ ಮಾಡಿದಾಗ ಇದು ರೂಲ್ಸ್ ಇಲ್ಲಿಂದ
ಆ ರೂಲ್ಸ್ ಏನಿದೆ 30,000ಕ್ಕಿಂತ ಹೆಚ್ಚಾಗಿರೋದ್ರಿಂದ ಇಲ್ಲಿ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಸೊ ಇದು ಲೆಸ್ ದೆನ್ ಮತ್ತು ಗ್ರೇಟರ್ ದ್ಯಾನ್ ಇರೋ ಅಂತ ರೂಲ್ಸ್ನ ಅಪ್ಲೈ ಮಾಡೋದಕ್ಕೆ ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ನಾವು ಬಿಟ್ವೀನ್ನ ನೋಡೋಣ. ಅದಕ್ಕೂ ಮುಂಚೆ ನಾನು ಹೈಲೈಟ್ ಮಾಡಿದ್ದೀನಲ್ಲ, ಎರಡೂ ಕೂಡ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್, ಅದನ್ನು ನಾನು ಎಡಿಟ್ ಕೂಡ ಮಾಡ್ಬೋದು. ಎಡಿಟ್ ಮಾಡೋದಕ್ಕೆ ಫಸ್ಟ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷ್ನಲ್ ಫಾರ್ಮ್ಯಾಟಿಂಗಲ್ಲಿ ಕೊನೆಯದೇನಿದೆ ಇಲ್ಲಿ ಮ್ಯಾನೇಜ್ ರೂಲ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ರೂಲ್ಸ್ ಮ್ಯಾನೇಜರ್ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ನಾನು 2 ಕಂಡೀಷನ್ ಹಾಕಿರೋದ್ರಿಂದ 2 ಕಂಡೀಷನು ಇಲ್ಲಿ ತೋರಿಸ್ತಾ ಇದೆ. ಸೆಲ್ ವ್ಯಾಲ್ಯೂ ಲೆಸ್ ದ್ಯಾನ್ 30,000 ಮತ್ತು ಕೆಳಗಡೆ ಸೆಲ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 60,000. ನಾನೇನು ಮಾಡ್ತೀನಿ, ಕೆಳಗಡೆದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ ನನಗೆ ಯಾವುದಾದ್ರೂ ರೂಲ್ ಬೇಡ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸಪೋಸ್ ನಾನು ಇಲ್ಲಿ ಡಿಲೀಟ್ ಮಾಡಿದೆ ನನಗೆ ಅಂತ ಅಂದ ತಕ್ಷಣ ಡಿಲೀಟ್ ಮಾಡಿಬಿಟ್ಟು ಅಪ್ಲೈ ಮಾಡಿದಾಗ ನಾನು ಲೆಸ್ ದ್ಯಾನ್ ರೂಲ್ ಏನು ಹಾಕಿದ್ದೆ ಅದು ಡಿಲೀಟ್ ಆಯಿತು. ಅಂದರೆ ಆ ರೂಲ್ ಡಿಲೀಟ್ ಆಯಿತು, ಫಾರ್ಮ್ಯಾಟಿಂಗ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಸೊ ಇವಾಗ ನಾನು ಸೆಲ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 60,000 ಏನಿದೆ, 60,000ಕ್ಕಿಂತ ಜಾಸ್ತಿ ಏನು ಹೈಲೈಟ್ ಮಾಡಿದ್ದೀನಿ ಅದನ್ನು ಎಡಿಟ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಡಿಲೀಟ್ ಮಾಡ್ತಿಲ್ಲ, ಎಡಿಟ್ ಮಾಡ್ತಾ ಇದ್ದೀನಿ. ಎಡಿಟ್ನ ಕ್ಲಿಕ್ ಮಾಡಿ ಎಡಿಟ್ ರೂಲ್ ಬಟನ್ನ ಕ್ಲಿಕ್ ಮಾಡಿದಾಗ ಎಡಿಟ್ ಫಾರ್ಮ್ಯಾಟಿಂಗ್ ರೂಲ್ ಅನ್ನೋ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಸೆಲ್ ವ್ಯಾಲ್ಯೂ ಅದೇ ಥರ ಇಟ್ಕೋತೀನಿ, ಗ್ರೇಟರ್ ದ್ಯಾನ್ ಅದೇ ಥರ ರಿಟೈನ್ ಮಾಡ್ತೀನಿ. ಇಲ್ಲಿ 60,000 ಏನಿದೆ ಅದನ್ನು ಡಿಲೀಟ್ ಮಾಡಿಬಿಟ್ಟು 50,000 ಅಂತ ಎಡಿಟ್ ಮಾಡ್ತಿದ್ದೀನಿ. ಅಂದರೆ ಗ್ರೇಟರ್ ದ್ಯಾನ್ 60,000 ಅಲ್ಲ, ಗ್ರೇಟರ್ ದ್ಯಾನ್ 50,000 ಅಂದರೆ 50,000ಕ್ಕಿಂತ ಹೆಚ್ಚಾಗಿರೋ ವ್ಯಾಲ್ಯೂಸ್ನ ಹೈಲೈಟ್ ಮಾಡೋದಕ್ಕೆ. ಸೊ ನಾನು ಇಲ್ಲೂ ಕೂಡ ಫಾರ್ಮ್ಯಾಟಿಂಗ್ ಚೇಂಜ್ ಮಾಡ್ಬೋದು, ಆದರೆ ಮಾಡ್ತಾ ಇಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಓಕೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ ತಕ್ಷಣ ನೀವು ನೋಡ್ಬೋದು 50,000ಕ್ಕಿಂತ ಜಾಸ್ತಿ ಇರೋವಂಥ ಸೆಲ್ಲೆಲ್ಲ ಹೈಲೈಟ್ ಆಯಿತು. ಇಲ್ಲಿ ಓಕೆ ಕ್ಲಿಕ್ ಮಾಡ್ತೀನಿ. ಇಲ್ಲೂ ಕೂಡ ನಾವು ಎಡಿಟ್ ಮಾಡಿದಾಗ ಚೇಂಜಸ್ ಅಪ್ಲೈ ಆಗುತ್ತೆ. ಸಪೋಸ್ ನಾನು ಇದನ್ನು ರೂಲ್ಸ್ನ ಕ್ಲಿಯರ್ ಮಾಡ್ಬೇಕು, ನನಗೆ ಇದು ಯಾವುದು ಬೇಡ ಅಂತ ಅಂದಾಗ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗಿ ಕ್ಲಿಯರ್ ರೂಲ್ಸ್ ಏನಿದೆ ಇಲ್ಲಿ ನೀವು 2 ಆಪ್ಷನ್ ಇದೆ. ಒಂದು ಸೆಲೆಕ್ಟ್ ಮಾಡ್ಕೊಂಡಿರೋ ಸೆಲ್ಸಿಂದ ರೂಲ್ಸ್ನ ಕ್ಲಿಯರ್ ಮಾಡೋದಕ್ಕೆ, ಅಂದರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಏನಿದೆ E2 ಇಂದ E13 ಅಲ್ಲಿಂದ ರೂಲ್ಸ್ ಕ್ಲಿಯರ್ ಆಗುತ್ತೆ. ಬಟ್ ಸಪೋಸ್ ನಾನಿಲ್ಲಿ ಈ ಶೀಟಲ್ಲಿ ತುಂಬ ಕಡೆ ನಾನು ರೂಲ್ಸ್ ಅಪ್ಲೈ ಮಾಡಿದ್ದೀನಿ, ಅದಷ್ಟು ಒಟ್ಟಿಗೆ ಡಿಲೀಟ್ ಮಾಡಬೇಕು ಅಂದರೆ ಕ್ಲಿಯರ್ ಮಾಡಬೇಕು ಅಂದಾಗ ಕ್ಲಿಯರ್ ರೂಲ್ಸ್ ಫ್ರಮ್ ಎಂಟೈರ್ ಶೀಟ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಸೆಲೆಕ್ಟ್ ಆಗಿರೋ ಸೆಲ್ಸಿಗೆ ಮಾತ್ರ ಅಪ್ಲೈ ಮಾಡೋದ್ರಿಂದ ಅದರಿಂದ ಮಾತ್ರ ರೂಲ್ಸ್ನ ಕ್ಲಿಯರ್ ಮಾಡ್ತಿದ್ದೀನಿ. ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ವಾಪಸ್ ಮೊದಲು ಹೆಂಗಿತ್ತು ಡೇಟಾ ಹಾಗೆ ರಿಟೈನ್ ಆಗುತ್ತೆ. ನೆಕ್ಸ್ಟ್ ಬಿಟ್ವೀನ್ ನೋಡೋಣ. ಇದೇ ನಾನು ಏಜ್ ತಗೋತಾ ಇದ್ದೀನಿ. ಇಲ್ಲಿ ನಾವು ಇದನ್ನು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದು, ಯಾಕಂದರೆ ಇದು ಕೂಡ ನ್ಯೂಮರಿಕ್ ಡೇಟಾ ಆಗಿರೋದ್ರಿಂದ. ಇಲ್ಲಿ ನಾನು ಕೆಲವೊಂದು ಏಜ್ ರೇಂಜ್ನ ಹೈಲೈಟ್ ಮಾಡಬೇಕಂತ ಇದ್ದೀನಿ. ಸಪೋಸ್ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗ್ಬಿಟ್ಟು ಹೈಲೈಟ್ ಸೆಲ್ ರೂಲ್ಸಲ್ಲಿ ನಾನು ಬಿಟ್ವೀನ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಾನು ಒಂದು ಏಜ್ ರೇಂಜ್ನ ಕೊಡ್ತೀನಿ. ಇಲ್ಲೂ ಅಷ್ಟೇ ಒಂದು ಆ್ಯಾವ್ರೇಜ್ ವ್ಯಾಲ್ಯೂನ ತೊಗೊಂಡು ಹೈಲೈಟ್ ಮಾಡಿರುತ್ತೆ ಎಕ್ಸೆಲಲ್ಲಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ 31ರಿಂದ ಇರೋಂಥ ಏಜ್ ಗ್ರೂಪ್ ಏನಿದೆ ಅವ್ರದ್ದು ಮಾತ್ರ ಹೈಲೈಟ್ ಮಾಡುವಂದಾಗ ಇಲ್ಲಿ 31, 35, 32 ಹೈಲೈಟ್ ಆಯಿತು. ಸಪೋಸ್ ನಾನು ಇದನ್ನು ಚೇಂಜ್ ಮಾಡಿದೆ ಅಂದರೆ 40 ಮಾಡಿದೆ ಅಂತ ಅಂದರೆ ನೀವು ನೋಡ್ಬೋದು 31ರಿಂದ 40 ಒಳಗಡೆ ಯಾರ್ಯಾರು ಏಜ್ ಇದೆಯೋ ಅದಷ್ಟು ಕೂಡ ಹೈಲೈಟ್ ಆಯಿತು. ಇಲ್ಲೂ ಕೂಡ ನಾವು ಕಸ್ಟಮ್ ಫಾರ್ಮ್ಯಾಟ್ನ ಅಪ್ಲೈ ಮಾಡ್ಬೋದು. ನಾನು ವಿಡಿಯೋ ದೊಡ್ಡದಾಗುತ್ತೆ ಅಂತ ನಾನು ಎಲ್ಲದಕ್ಕೂ ಅಪ್ಲೈ ಮಾಡ್ತಿಲ್ಲ, ಒಂದ್ಸಲ ತೋರಿಸಿದ್ದೀನಿ, ನೀವು ಟ್ರೈ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಚೇಂಜಸ್ ನೋಡ್ಬೋದು. ಸಪೋಸ್ ನಾನು ಇಲ್ಲಿ ಏಜ್ನ ಇಲ್ಲೂ ಕೂಡ ನಾನು ಚೇಂಜ್ ಮಾಡಿದೆ ಅಂದ ತಕ್ಷಣ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅಥವಾ ನಾನಿಲ್ಲಿ ಕಮ್ಮಿ ಮಾಡಿದೆ ಅಂದ ತಕ್ಷಣ ಇಲ್ಲೂ ಕೂಡ ರೂಲ್ಸ್ ಅಪ್ಲೈ ಏನು ಮಾಡಿದೆ ಅದು ರಿಮೂವ್ ಆಗುತ್ತೆ. ಸೇಮ್ ಇಲ್ಲೂ ಕೂಡ ನಾನು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ಗೆ ಏನು ತೋರಿಸಿದ್ದೆ ಅದೇ ಥರ ಇಲ್ಲಿ ನಾನು ಕ್ಲಿಯರ್ ರೂಲ್ಸ್ನ ಅಪ್ಲೈ ಮಾಡ್ಬೋದು ಅಥವಾ ಎಡಿಟಿಂಗ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೈಲೈಟ್ ಸೆಲ್ ರೂಲ್ಸಲ್ಲಿ ಈಕ್ವಲ್ ಟು. ಸಪೋಸ್ ನಾನು ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ದು ನಾನು ಹೈಲೈಟ್ ಮಾಡಬೇಕು ಅಂತ ಅಂದಾಗ ಕಂಡೀಷನ್ ಫಾರ್ಮ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡು ಹೈಲೈಟ್ ಸೆಲ್ ರೂಲ್ಸಲ್ಲಿ ಈಕ್ವಲ್ ಟು ಸೆಲೆಕ್ಟ್ ಮಾಡ್ಕೋತೀನಿ. ಈಕ್ವಲ್ ಟು ಸೆಲೆಕ್ಟ್ ಮಾಡಿಕೊಂಡು ಸಪೋಸ್ ನನಗೆ ಯಾವ ಡಿಪಾರ್ಟ್ಮೆಂಟ್ದು ಹೈಲೈಟ್ ಆಗಬೇಕು ಅಂತ ಇರುತ್ತೆ, ನಾನು ಸಪೋಸ್ HR ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಬೋದು ಇಡೀ ರೇಂಜಲ್ಲಿ HR ಯಾವುದ್ಯಾವುದಿದೆ ಅದಷ್ಟು ಹೈಲೈಟ್ ಆಗಿದೆ. ಇಲ್ಲ ನನಗೆ HR ಬೇಡ ಅಂದಾಗ ಇದನ್ನು ಡಿಲೀಟ್ ಮಾಡಿಬಿಟ್ಟು ಸಪೋಸ್ ನಾನು ಸೇಲ್ಸ್
ನಾನು ಮ್ಯಾನ್ಯುಯಲ್ ಆಗಿ ಟೈಪ್ ಕೂಡ ಮಾಡ್ಬೋದು. ಇಲ್ಲಿ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಇದೊಂದೇ ಸೆಲ್ನ ಹೈಲೈಟ್ ಮಾಡಲ್ಲ. ಈ ಸೆಲ್ಲಲ್ಲಿ ಇರೋಂಥ ವ್ಯಾಲ್ಯೂಗೆ ಈಕ್ವಲ್ ಆಗಿರೋಂಥ ವ್ಯಾಲ್ಯೂ ಇಡೀ ರೇಂಜಲ್ಲಿ ಇದ್ರೆ ಅದನ್ನು ಕೂಡ ಹೈಲೈಟ್ ಮಾಡುತ್ತೆ. ಸೊ ಈಕ್ವಲ್ ಟು ಅನ್ನೋದು ಈ ತರ ವರ್ಕ್ ಆಗುತ್ತೆ. ನಾನು ಇಲ್ಲಿ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ಬೋದು ಸೇಲ್ಸ್ ಅಂತ, ಬಟ್ ಇಲ್ಲಿ ನಾವು ಸೆಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಗೆ ಹೈಲೈಟ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಸೊ ನಾನಿಲ್ಲಿ ಸೇಲ್ಸ್ ಅನ್ನೋ ಡಿಪಾರ್ಟ್ಮೆಂಟ್ ಹೈಲೈಟ್ ಮಾಡಬೇಕು ಅಂದಾಗ ಓಕೆ ಕ್ಲಿಕ್ ಮಾಡ್ಬೋದು. ಅದೇ ತರ ನಾನಿಲ್ಲಿ ಪರ್ಫಾರ್ಮೆನ್ಸ್ಗೂ ಮಾಡ್ಬೋದು. ಪರ್ಫಾರ್ಮೆನ್ಸ್ ಇರೋ ಅಂತ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ಈಕ್ವಲ್ ಟು ಸೆಲೆಕ್ಟ್ ಮಾಡಿಕೊಂಡು ನನಗೆ ಎಕ್ಸಲೆಂಟ್ ಇರೋರ್ದೆಲ್ಲ ಹೈಲೈಟ್ ಮಾಡಬೇಕು ಅಂದಾಗ ಎಕ್ಸಲೆಂಟ್ನ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ನಾನು ಕ್ಲಿಕ್ ಮಾಡಿರೋಂಥ ಸೆಲ್ G3, ಬಟ್ ಆ G3ಗೆ ಈಕ್ವಲ್ ಆಗಿರೋಂಥ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಂಡಿರೋ ರೇಂಜಲ್ಲಿ ಇದ್ದರೆ ಅದಷ್ಟು ಕೂಡ ಹೈಲೈಟ್ ಆಗುತ್ತೆ. ಇಲ್ಲೂ ಕೂಡ ನಾನು ಕಸ್ಟಮ್ ಫಾರ್ಮ್ಯಾಟ್ ಮಾಡ್ಬೋದು. ಗ್ರೀನ್ ಫಿಲ್ ವಿತ್ ಡಾರ್ಕ್ ಗ್ರೀನ್ ಟೆಕ್ಸ್ಟ್ ಮಾಡಿಬಿಟ್ಟು ಓಕೆ ಕ್ಲಿಕ್ ಮಾಡ್ಬೋದು. ಅದೇ ಥರ ಮತ್ತೆ ನಾನು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ಹೈಲೈಟ್ ಸೆಲ್ ರೂಲ್ಸಲ್ಲಿ ಈಕ್ವಲ್ ಟು ಹೋಗ್ಬಿಟ್ಟು ಸಪೋಸ್ ನನಗೆ ಪೂರ್ ಪರ್ಫಾರ್ಮೆನ್ಸ್ ಇರೋರ್ದೆಲ್ಲ ನಾನು ರೆಡ್ಡಲ್ಲಿ ಮಾಡಬೇಕು ಅಂದಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇರೋದು ಒಂದೇ ಎಂಪ್ಲಾಯಿ ಆಗಿರೋದ್ರಿಂದ ಒಂದೇ ಸೆಲ್ ಹೈಲೈಟ್ ಆಗಿದೆ. ಸಪೋಸ್ ನಾನು ಇದನ್ನು ಚೇಂಜ್ ಮಾಡಿದೆ ಅಂತಂದರೆ, ಸಪೋಸ್ ಇದನ್ನು ನಾನು ಗುಡ್ ಮಾಡಿದೆ ಅಂತಂದರೆ ಇಲ್ಲಿ ನಾನು ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಗುಡ್ ಎಲ್ಲ ಏನಿದೆ ಅದಷ್ಟು ರೆಡ್ ಕಲರ್ ಹೈಲೈಟ್ ಆಗಬೇಕು. ಸೊ ಇದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು. ನಾವು ಸೆಲ್ ಸೆಲೆಕ್ಟ್ ಮಾಡ್ಕೋತೀವೋ ಅಥವಾ ಅಲ್ಲಿ ಎಂಟ್ರ್ ಮಾಡ್ತೀವೋ ವ್ಯಾಲ್ಯೂನ ಅಂತ ನೀವು ಅದನ್ನು ಚೆಕ್ ಮಾಡಬೇಕು. ಸಪೋಸ್ ನನಗೆ ಇವಾಗ ಗುಡ್ ಬೇಡ, ಪೂರ್ ಮಾತ್ರ ಚೇಂಜ್ ಮಾಡಬೇಕು ಅಂದಾಗ ಸೊ ನಾನು ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಮ್ಯಾನೇಜ್ ರೂಲ್ಸ್ಗೆ ಹೋಗ್ಬಿಟ್ಟು ನಾನಲ್ಲಿ ಎಡಿಟ್ ರೂಲ್ಗೆ ಹೋಗ್ತೀನಿ. ಇಲ್ಲಿ ನಾನು ಏನು ಮಾಡಿದ್ದೆ ಈಕ್ವಲ್ ಟು G6 ನಾನು ಎಡಿಟ್ ಮಾಡಿರೋದ್ರಿಂದ G6 ಗುಡ್ ಅಂತ ಇರೋದ್ರಿಂದ ಗುಡ್ ಅಂತ ಇರೋವಂಥ ಎಲ್ಲ ಸೆಲ್ಸ್ ಕೂಡ ಹೈಲೈಟ್ ಆಗಿದೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಇಸ್ ಈಕ್ವಲ್ ಟು 4 ಅಂತ ಟೈಪ್ ಮಾಡ್ತೀನಿ. ಓಕೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ ತಕ್ಷಣ ನೀವು ನೋಡ್ಬೋದು ಆ ರೂಲ್ ಕ್ಲಿಯರ್ ಆಯಿತು. ಸೊ ನಾವು ಸೆಲ್ ಅಡ್ರೆಸ್ ಕೊಡ್ತೀವೋ ಅಥವಾ ವ್ಯಾಲ್ಯೂನ ಟೈಪ್ ಮಾಡ್ತೀವೋ ಅದನ್ನು ಕರೆಕ್ಟಾಗಿ ಗಮನ ಇಟ್ಕೊಂಡು ನಮ್ಗೆ ಯಾವ ಥರ ಬೇಕು ಅಂತ ಚೆಕ್ ಮಾಡಿಬಿಟ್ಟು ನಾವು ಈ ರೂಲ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಒಂದು ನಾನು ಮೆಥಡ್ ತೋರಿಸಿದ್ದು. ಸೆಲ್ಸ್ನ ರೆಫರ್ ಮಾಡಬೇಕಾದ್ರೆ ಸೆಲ್ಲಲ್ಲಿ ವ್ಯಾಲ್ಯೂನ ಚೇಂಜ್ ಆದಾಗ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದು ನೀವು ಗಮನ ಕೊಡಬೇಕಾಗುತ್ತೆ. ಓಕೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬರೋ ಅಂಥ ರೂಲು ಹೈಲೈಟ್ ಸೆಲ್ ರೂಲ್ಸಲ್ಲಿ ಟೆಕ್ಸ್ಟ್ ದಟ್ ಕಂಟೈನ್ಸ್. ಯಾವುದಾದ್ರೂ ಒಂದು ರೇಂಜಲ್ಲಿ ಟೆಕ್ಸ್ಟ್ ವ್ಯಾಲ್ಯೂಸ್ ಏನಿದೆ ಅದರಲ್ಲಿ ಏನಾದರೂ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಅಥವಾ ಪರ್ಟಿಕ್ಯುಲರ್ ಲೆಟರ್ನ ಏನಿದೆ ಅದರಿಂದ ನಾವು ಹೈಲೈಟ್ ಮಾಡ್ಬೋದು. ಸಪೋಸ್ ನಾನಿಲ್ಲಿ ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ಟೆಕ್ಸ್ಟ್ ದಟ್ ಕಂಟೈನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬೈ ಡಿಫಾಲ್ಟ್ ಫಸ್ಟ್ ಹೆಸರನ್ನ ತೊಗೊಂಡಿದೆ. ಸಪೋಸ್ ನಾನು ಕೆ ಅಂತ ಟೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಕೆ ಅಂತ ಇದರಲ್ಲಿ ಸ್ಟಾರ್ಟಿಂಗ್ಗೆ ಕೆ ಇರಬೇಕಂತ ಏನಿಲ್ಲ. ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಕೆ ಅಂತ ಇದ್ದರೆ ಅದಷ್ಟು ಹೈಲೈಟ್ ಆಗುತ್ತೆ. ಸಪೋಸ್ ನಾನು ಆರ್ ಅಂತ ತಗೊಂಡಾಗ ನೀವು ನೋಡ್ಬೋದು ಆರಿಂದ ಶುರುವಾಗುವಂಥ ಹೆಸರು ಹೈಲೈಟ್ ಆಗಿದೆ. ಜೊತೆಗೆ ಮೀರಾ ಅಂತ, ಫಾರ್ ಎಕ್ಸಾಂಪಲ್ ಮೀರಾನಲ್ಲಿ MEER ಮಧ್ಯದಲ್ಲಿದೆ. ಸೊ ಇದು ಕೂಡ ಹೈಲೈಟ್ ಆಗುತ್ತೆ. ಸೊ ನಾವು ಪರ್ಟಿಕ್ಯುಲರ್ ಟೆಕ್ಸ್ಟಲ್ಲಿ ಒಂದು ಪಾರ್ಟ್ ಕೂಡ ನಾವು ಟೈಪ್ ಮಾಡಿ ಹೈಲೈಟ್ ಮಾಡ್ಬೋದು. ಸಪೋಸ್ ನನಗಿದು ಬೇಡ ಅಂದಾಗ ಕ್ಯಾನ್ಸಲ್ ಮಾಡಿ ಇದನ್ನು ನಾನು ಇದೇ ಎಕ್ಸಾಂಪಲ್ ಇದರಲ್ಲಿ ತೋರಿಸ್ತೀನಿ. ಜಿಮೇಲ್ ಮತ್ತು ಯಾಹೂ ಮೇಲ್ ಇರೋ ಅಂಥ ಮೇಲ್ ID-ಗಳಿದೆ. ಇಲ್ಲಿ ಪರ್ಟಿಕ್ಯುಲರ್ ಟೆಕ್ಸ್ಟ್ ಅಂತ ಅಂದಾಗ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ಟೆಕ್ಸ್ಟ್ ದಟ್ ಕಂಟೈನ್ಸ್. ಸಪೋಸ್ ನನಗೆ ಯಾಹೂ ಅಂತ ಯಾರ್ಯಾರ್ದು ಯಾಹೂ ಮೇಲ್ ID ಇದೆಯೋ ಅದಷ್ಟು ಬೇಕು ಅಂದಾಗ ಯಾಹೂ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಯಾಹೂ ಡೊಮೈನ್ ಇರೋ ಅಂಥ ಮೇಲ್ ID ಇರೋ ಅಂಥ ಎಲ್ಲ ಸೆಲ್ಸು ಹೈಲೈಟ್ ಆಗಿದೆ. ಸಪೋಸ್ ಜಿಮೇಲ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಜಿಮೇಲ್ ಇರೋ ಅಂಥ ಸೆಲ್ಸ್ ಎಲ್ಲ ಹೈಲೈಟ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಫುಲ್ ಟೆಕ್ಸ್ಟ್ನ ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಪಾರ್ಟ್ ಟೆಕ್ಸ್ಟಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ನ ನಾವು ಟೈಪ್ ಮಾಡಿದ್ರು ಇಲ್ಲಿ ಹೈಲೈಟ್ ಆಗುತ್ತೆ. ಸೊ ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುವಂಥ ಆಪ್ಷನ್ ಟೆಕ್ಸ್ಟ್ ದಟ್ ಕಂಟೈನ್ಸ್. ಇಲ್ಲಿ ಓಕೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಏನಾಗಿದೆ ಅಂದರೆ ನಾನು ಮಲ್ಟಿಪಲ್ ಸೆಲ್ಸಲ್ಲಿ ಮಲ್ಟಿಪಲ್ ಕಾಲಮ್ಸಲ್ಲಿ ನಾನು ಹೈಲೈಟ್ ಸೆಲ್ ರೂಲ್ಸ್ನ ಅಪ್ಲೈ ಮಾಡ್ತೀನಿ. ಸೊ ಒಟ್ಟಿಗೆ ನಾನು ಎಲ್ಲದನ್ನು ರೂಲ್ಸ್ನ ಕ್ಲಿಯರ್ ಮಾಡಬೇಕು ಅಂದಾಗ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಇಲ್ಲಿ ಯಾವುದೇ ರೇಂಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ.
ಕ್ಲಿಯರ್ ರೂಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಯರ್ ರೂಲ್ಸ್ ಫ್ರಮ್ ಎಂಟೈರ್ ಶೀಟ್ ಇದನ್ನು ಕ್ಲಿಕ್ ಮಾಡಿದಾಗ ಕಂಪ್ಲೀಟಾಗಿ ಡೇಟಾ ಸೆಟ್ಟಲ್ಲಿ ಎಲ್ಲ ರೂಲ್ಸ್ ಏನಿದೆ ಅದಷ್ಟು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬರೋ ಅಂಥದ್ದು ಡೇಟ್ ಅಕ್ಕರಿಂಗ್. ಈ ಡೇಟ್ ಅಕ್ಕರಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾನು ಫಸ್ಟ್ ಡೇಟ್ ರೇಂಜನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಡೇಟ್ ಇರೋ ಅಂಥ ರೇಂಜ್ನ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ಡೇಟ್ ಅಕ್ಕರಿಂಗ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಫಸ್ಟ್ ನಮಗೆ ಎಸ್ಟರ್ಡೇ ಅಂತ ಇಲ್ಲಿ ಡ್ರಾಪ್ ಡೌನಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಎಸ್ಟರ್ಡೇ, ಅಂದರೆ ಡೇಟ್ಸ್ ಏನಿದೆ ನಿನ್ನೆ ಡೇಟ್ಸ್, ಇವತ್ತಿನ ಡೇಟ್ ಏನಿದೆ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋಂಥ ಡೇಟು 5th ಜುಲೈ. ಸೊ 5th ಜುಲೈ ಆಗಿರೋದ್ರಿಂದ ಎಸ್ಟರ್ಡೇ ಅಂದ ತಕ್ಷಣ ನಿನ್ನೆ ಡೇಟ್ ಇರೋವಂಥ ಸೆಲ್ನ ಹೈಲೈಟ್ ಮಾಡುತ್ತೆ. ಅದೇ ಥರ ಇಲ್ಲಿ ಡ್ರಾಪ್ ಡೌನಲ್ಲಿ ನಾನು ಟುಡೇ ಅಂತ ತೊಗೊಂಡಾಗ ಇವತ್ತಿನ ಡೇಟ್ ಇದ್ದರೆ 5th ಜುಲೈ ಅಂತ ಏನಿದೆ ಇವತ್ತಿನ ಡೇಟ್ ಇದ್ದರೆ, ಅಂದರೆ ನೀವು ಯೂಸ್ ಮಾಡಬೇಕಾದ್ರೆ ಈ ಕಂಡೀಷನ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸಿಸ್ಟಮಲ್ಲಿ ಯಾವ ಡೇಟ್ ಇರುತ್ತೆ ಆ ಡೇಟ್, ಕರೆಂಟ್ ಡೇಟ್ ಏನಿದೆ ಆ ಡೇಟ್ ಹೈಲೈಟ್ ಆಗುತ್ತೆ. ಅದೇ ಥರ ನೆಕ್ಸ್ಟು ಕೆಳಗಡೆ ಹೋದಾಗ ಟುಮಾರೋ, ನಾನಿಲ್ಲಿ ಜಾಯ್ನಿಂಗ್ ಡೇಟ್ ಆಗಿರೋದ್ರಿಂದ ಟುಮಾರೋ ಅದೆಲ್ಲ ಕೊಟ್ಟಿಲ್ಲ. ಸೊ ಇನ್ ಲಾಸ್ಟ್ 7 days ಕ್ಲಿಕ್ ಮಾಡಿದಾಗ 2 ಡೇಟ್ ಹೈಲೈಟ್ ಆಗುತ್ತೆ. ಅಂದರೆ ಹಿಂದಿನ 7 ದಿನ, ಇವತ್ತಿಂದ ಹಿಂದಿನ 7 ದಿನ ಏನಿದೆ ಅದಷ್ಟರಲ್ಲಿ ಇರೋವಂಥ ಡೇಟ್ಸ್ ಯಾವುದಾದ್ರೂ ಇದ್ದರೆ ಆ ಡೇಟ್ಸ್ ಹೈಲೈಟ್ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಲಾಸ್ಟ್ ವೀಕ್, ಹಿಂದಿನ ವಾರ. ಅದೇ ಥರ ನೆಕ್ಸ್ಟ್ ವೀಕ್ ಆ ಡೇಟಾ ಎಲ್ಲ ನಾನು ಹಾಕಿಲ್ಲ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಲಾಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೋಬೋದು, ಹಿಂದಿನ ತಿಂಗಳಲ್ಲಿ ಯಾವುದು ಡೇಟ್ಸ್ ಇದೆ ಅದು ಹೈಲೈಟ್ ಆಗುತ್ತೆ. ಅದೇ ಥರ ದಿಸ್ ಮಂತ್, ಈ ತಿಂಗಳು ಅಂದರೆ ಇವಾಗ ಜುಲೈ ಆಗಿರೋದ್ರಿಂದ ಜುಲೈಯಲ್ಲಿ ಯಾವ್ಯಾವ ಡೇಟ್ ಇದೆ ಅದಷ್ಟು ಹೈಲೈಟ್ ಆಗುತ್ತೆ. ಇದನ್ನು ನೀವು ನಿಮ್ಮ ಡೇಟಾದಲ್ಲಿ ಅಪ್ಲೈ ಮಾಡಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬರೋ ಅಂಥದ್ದು ಕಂಡೀಷ್ನಲ್ ಫಾರ್ಮ್ಯಾಟಿಂಗಲ್ಲಿ ಇಲ್ಲಿ ಹೈಲೈಟ್ ಸೆಲ್ ರೂಲ್ಸ್ ಏನಿದೆ, ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಹೈಲೈಟ್ ಮಾಡೋದಕ್ಕೆ. ಸೊ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಹೈಲೈಟ್ ಮಾಡೋದಕ್ಕೆ ಸಪೋಸ್ ನಾನು ಯಾವುದಾದ್ರೂ ಒಂದು ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗ್ಬಿಟ್ಟು ಹೈಲೈಟ್ ಸೆಲ್ ರೂಲ್ಸ್ ಹೋಗ್ಬಿಟ್ಟು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಡೂಪ್ಲಿಕೇಟ್ ಅನ್ನೋದು 2 ಸೇಮ್ ನೇಮ್ ಇರೋದು 2 ಸೆಲ್ಲಲ್ಲಿದೆ, ರಾಹುಲ್ ಅನ್ನೋದು. ಸೊ ಬೈ ಡಿಫಾಲ್ಟ್ ನಾನು ಆವಾಗಲೇ ಹೇಳಿದಾಗೆ ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಅದು ಸೆಲೆಕ್ಟ್ ಆಗಿರುತ್ತೆ. ಇದನ್ನು ನಾನು ಚೇಂಜ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಯುನೀಕ್ ಅಂತ ಕ್ಲಿಕ್ ಮಾಡಿದಾಗ ಡೂಪ್ಲಿಕೇಟ್ ಅಲ್ಲದೆ ಯುನೀಕ್ ಆಗಿರೋ ಅಂಥ ಡೇಟಾ ಇಲ್ಲಿ ಹೈಲೈಟ್ ಆಗುತ್ತೆ. ರಾಹುಲ್ ಅನ್ನೋದು ಡೂಪ್ಲಿಕೇಟ್ 2 ಆಗಿರೋದ್ರಿಂದ ಉಳಿದಿರೋ ಡೇಟಾ ಎಲ್ಲ ಹೈಲೈಟ್ ಆಗುತ್ತೆ. ಅಂದರೆ ಇದು ಡೂಪ್ಲಿಕೇಟಿಗೆ ವಿರುದ್ಧವಾಗಿ ವರ್ಕ್ ಮಾಡುತ್ತೆ ಯುನೀಕ್ ಅನ್ನೋದು. ಅದೇ ಥರ ನಾವು ಯಾವುದ್ರ ಮೇಲೆ ಬೇಕಾದರೂ ನಾವು ಇದನ್ನು ಅಪ್ಲೈ ಮಾಡ್ಬೋದು. ಸಪೋಸ್ ನಾನಿಲ್ಲಿ ಇದನ್ನು ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದೆ ಅಂತ ಅಂದರೆ ಕಂಡೀಷ್ನಲ್ ಫಾರ್ಮ್ಯಾಟಿಂಗಲ್ಲಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಿದಾಗ ಬೈ ಡಿಫಾಲ್ಟ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಯಾಕಂದರೆ ಎಲ್ಲಾದರೂ ರಿಪೀಟ್ ಆಗಿದೆ, ಒಂದಾದ್ಮೇಲೆ ಒಂದು ರಿಪೀಟ್ ಆಗ್ತಾನೇ ಇದೆ. ಸೇಲ್ಸ್ ಅನ್ನೋದು ಯುನೀಕ್ ಆಗಿಲ್ಲ, ಸೇಲ್ಸ್ ಅನ್ನೋದು 3 ಸಲ ರಿಪೀಟ್ ಆಗಿದೆ, HR ಅನ್ನೋದು 3 ಸಲ ರಿಪೀಟ್ ಆಗಿದೆ, IT ಅನ್ನೋದು 3 ಸಲ ರಿಪೀಟ್ ಆಗಿದೆ, ಫೈನಾನ್ಸ್ ಅನ್ನೋದು 3 ಸಲ ರಿಪೀಟ್ ಆಗಿದೆ. ಇದಿಷ್ಟು ರಿಪೀಟ್ ಆಗಿರೋದ್ರಿಂದ ಇದಿಷ್ಟು ಕೂಡ ಹೈಲೈಟ್ ಆಗಿದೆ. ಸೊ ಏಜ್ಗೂ ಅದೇ ಥರ ಅಪ್ಲೈ ಆಗುತ್ತೆ, ಸ್ಯಾಲ್ರಿಗೂ ಕೂಡ ಅದೇ ಥರ ಅಪ್ಲೈ ಆಗುತ್ತೆ. ಸೊ ನಾವು ಇದನ್ನು ಡೂಪ್ಲಿಕೇಟ್ ಡೇಟಾ ಇರೋ ಅಂಥ ಸೆಲ್ಸ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸಪೋಸ್ ಇಡೀ ಸ್ಯಾಲ್ರಿ ಕಾಲಮ್ ಏನಿದೆ ಅದಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಹೈಲೈಟ್ ಸೆಲ್ ರೂಲ್ಸಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಕೊಟ್ಟಾಗ ಇಲ್ಲಿ ಡೂಪ್ಲಿಕೇಟ್ಸ್ ಯಾವ್ಯಾವುದಿದೆ ಅದಷ್ಟು ಹೈಲೈಟ್ ಆಗಿದೆ. ಅಂದರೆ 39,000 ಅನ್ನೋದು 2 ಸಲ ಇದೆ, 52,000 ಅನ್ನೋದು 2 ಸಲ ಇದೆ, 68,000 ಅನ್ನೋದು 2 ಸಲ ಇದೆ. ಸೊ ಅದು ಕೂಡ ನ್ಯೂಮರಿಕ್ ಡೇಟಾ ಮೇಲೆ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಇದಿಷ್ಟು ಹೈಲೈಟ್ ಸೆಲ್ ರೂಲ್ಸ್ ಬಗ್ಗೆ ಒಂದು ವಿಡಿಯೋ.